ಎಲ್ಲರಿಗೂ ಇವತ್ತಿನ ಕರೆಂಟ್ ಅಫೇರ್ ಕ್ಲಾಸ್ಗೆ ಸ್ವಾಗತ. ಮೊದಲನೇದ ತಿಳಿಸೋದು ಅಂದ್ರೆ ಇದು ಯಾವ್ಯಾವುದಕ್ಕೆ ಎಕ್ಸಾಮ್ಗೆ ರಿಲೇಟೆಡ್ ಐತಿ ಅಂತೇಳಿ SSC ಇರಲಿ ಆನಂತರ RRB ಇರಲಿ ಯಾವುದೇ ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ. ಈ ಕರೆಂಟ್ ಅಫೇರ್ ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಕವು, ಡೈಲಿ ಇರ್ತಾವೆ. ಆದ್ದರಿಂದ ಕಂಪ್ಲೀಟ್ ವಿಡಿಯೋನ ನೋಡಿರಿ. ಈಗ ನಾನು ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ಕಡೆ ಬರ್ತಾನು. ಯಾವ ರಾಜ್ಯವು ಬ್ಯಾಸಿಲಸ್ ಒಂದು ಸಬ್ಟಿಲಸ್, ಮೊದಲನೇ ಪ್ರಶ್ನೆ ನೋಡ್ರಿ, ಯಾವ ರಾಜ್ಯವು ಬ್ಯಾಸಿಲಸ್ ಸಬ್ಟಿಲಸ್ ಅನ್ನು ತನ್ನ ರಾಜ್ಯ ಸೂಕ್ಷ್ಮಜೀವಿ ಎಂದು ಅಧಿಕೃತವಾಗಿ ಘೋಷಿಸಿದೆ ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಅದು ಆಪ್ಷನ್ ಸಿ, ಕೇರಳ. ಕೇರಳ ತನ್ನ ಅಧಿಕೃತವಾಗಿ ಒಂದು ರಾಜ್ಯ ಸೂಕ್ಷ್ಮಜೀವಿ ಅಂತೇಳಿ ಒಂದು ಯಾವುದನ್ನು ಬ್ಯಾಸಿಲಸ್ ಒಂದು ಸಬ್ಟಿಲಸನ್ನು ಒಂದು ಅಧಿಕೃತವಾಗಿ ಘೋಷಣೆ ಮಾಡೈತಿ. ಇದು ಬ್ಯಾಸಿಲಸನ್ನು ವರ್ಲ್ಡ್ ಕೇರ್ಸಕ ಕೇರಳ ಅಂತೇಳಿ ಟಿಕ್ ಹಾಕ್ರಿ. ಇದು ಡೆಫಿನೆಟಾಗಿ ಇಂಪಾರ್ಟೆಂಟ್ ಕ್ವಶನ್ ಆಕೈತಿ, ಸ್ಟಾರ್ ಮಾರ್ಕ್ ಹೋಗಿರ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ರಾಜ್ಯವು ಭಾರತದ ಮೊದಲ ಋತುಬಂಧ ಚಿಕಿತ್ಸಾಲಯವನ್ನು ಒಂದು ಪ್ರಾರಂಭಿಸಿದೆ ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಅದು ಆಪ್ಷನ್ ಬಿ, ಮಹಾರಾಷ್ಟ್ರ. ಮಹಾರಾಷ್ಟ್ರದವರ ಈ ಋತುಬಂಧು ಒಂದು ಚಿಕಿತ್ಸಾಲಯವನ್ನು ಒಂದು ಪ್ರಾರಂಭಿಸಿದರು. ಇದು ಕೂಡ ರೀಸೆಂಟಾಗಿ ನಡೆದಂಥ ಘಟನೆ ಆದ್ದರಿಂದ ಇಂಪಾರ್ಟೆಂಟ್ ಆಗೈತಿ. SSCದವರ ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ ಈ ಒಂದು ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇತ್ತೀಚೆಗೆ ಭಾರತದ ಮೊದಲ ಪ್ಲಾಟ್ರೋಡ್ ಉತ್ಪನ್ನಗಳ ಅಂತ ಅನಿಸ್ಕೊಳ್ಳುವಂಥ FRP ಪ್ಲಾಟ್ರೋಡ್ ಉತ್ಪನ್ನಗಳು ಅಂತಾರೋ ಅಲ್ಯೂಮಿನಿಯಂನ ಘಟಕಗಳನ್ನು ಒಂದು ಉದ್ಘಾಟಿಸಿದವರು ಯಾರು ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಅದು ಆಪ್ಷನ್ ಸಿ, ಒಡಿಸ್ಸಾ. ಒಡಿಸ್ಸಾದವರ ಈ ಒಂದು ಅಲ್ಯೂಮಿನಿಯಂ ಘಟಕಗಳನ್ನು ಉದ್ಘಾಟಿಸಿದರು. ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯಪಾಲರು 2026 ಕೃಷಿ ವರ್ಷ ಎಂದು ಘೋಷಿಸಿದರು ಅಂತೈತಿ. ಇದಕ್ಕೆ ಆನ್ಸರ ಕೃಷಿ ವರ್ಷ ಮೀನ್ಸ್ ಇದನ್ನು ನೀವು ಆಲ್ಮೋಸ್ಟ್ ಒಂದಷ್ಟು ಜನ ನೋಡ್ರೆ ಇದಕ್ಕೆ ಉತ್ತರ ಪ್ರದೇಶಕ್ಕೆ ಹಾಕ್ತಾರೆ. ಬಟ್ ಆನ್ಸರ್ ಏನಪ್ಪ ಅಂದ್ರೆ ಅದು ಡೆಫಿನೆಟಾಗಿ ಮಧ್ಯಪ್ರದೇಶ ಆಕೈತಿ. ಮಧ್ಯಪ್ರದೇಶದವರ ಈ ಒಂದು ಕೃಷಿ ಒಂದು ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದರು. ಇಲ್ಲಿ ಕರ್ನಾಟಕ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತೈತಿ. ನಮ್ಮ ಕನ್ನಡಿಗರು ಆಲ್ಮೋಸ್ಟ್ ಇದಕ್ಕೆ ಟಿಕ್ ಹಾಕ್ತಾರೆ ಕೃಷಿಯನ್ನು ಹುಡ್ಕ. ಬಟ್ ಆನ್ಸರ್ ಏನ ಮಧ್ಯಪ್ರದೇಶ್. ಮುಂದಿನ ಪ್ರಶ್ನೆ ನೋಡ್ರಿ, ಭಾರತವನ್ನು ಪಾಲುದಾರು ರಾಷ್ಟ್ರವೆಂದು ಗೊತ್ತುಪಡಿಸಿದ ಒಂದು ಗಲ್ಫುಡ್ 2026 ಯಾವ ನಗರದಲ್ಲಿ ನಡೆಯಿತು ಅಂತೈತಿ. ಇದು ಎಲ್ಲಿ ನಡೀತದ ಅಂದ್ರೆ ಅದು ದುಬೈ ಒಳಗೆ ನಡೀತದ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆದ ಕಾರಣಕ್ಕೆ ಇಂಪಾರ್ಟೆಂಟ್ ಆಗೈತಿ. SSC ದೆನ್ RRBದವ್ರಿಗೆ, RRB ಗ್ರೂಪ್ ಡಿ ಅಂದ್ರೆ NTPCದವ್ರಿಗೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗೈತಿ. ಮುಂದಿನ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ 2024 ಒಂದು JC ಡೇನಿಯಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತೈತಿ. ಈ ಒಂದು ಡೇನಿಯಲ್ ಪ್ರಶಸ್ತಿಯನ್ನು ಒಂದು ಆಪ್ಷನ್ ಬಿ, ಶಾರದಾ ಅವರಿಗೆ ನೀಡಲಾಗೈತಿ. ಇದು ಕೂಡ ಇಂಪಾರ್ಟೆಂಟ್ ಐತಿ. ಇವತ್ತಿನ ಕ್ವಶನ್ಗಳು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಅದಾವು. ಆದ್ದರಿಂದ ಎಲ್ಲ ಸ್ಕ್ರೀನ್ಶಾಟ್ರ ತೊಗೊಂಡಿಟ್ಕೋರಿ ಅಥವಾ ನೋಟ್ ಡೌನ್ ಡ್ರಾ ಮಾಡಿ ಇಟ್ಕೊಂಡಿರಿ. ಮುಂದುವರೆಕ್ಕಿಂತ ಮೊದಲು ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗತ್ತೀರ ಅಂದ್ರೆ ಡೈಲಿ ಇದೇ ಥರ ನಾವು ವಿಡಿಯೋಗಳು ಅಪ್ಲೋಡ್ ಮಾಡ್ತಿರ್ತವೆ. ಆದ್ದರಿಂದ ನೀವು ಮಾಡಬೇಕಾಗಿರೋದು ಇಷ್ಟ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಒಂದು ಲೈಕ್ ಕೊಟ್ಟು ಹೋಗ್ರಿ. ವಿಡಿಯೋ ಇನ್ಫಾರ್ಮೇಟಿವ್ ಆರ, ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮಿಸ್ ಮಾಡಬೇಡ್ರಿ. ಓಕೆ, ಮುಂದುವರಿನು. 7ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಯಾವ ದೇಶವು 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮದ ಮೇಲೆ ನಿಷೇಧವನ್ನು ಹೇರಿದೆ ಅಂತೈತಿ. ಅಂದ್ರೆ ಒಂದು ಸಾಮಾಜಿಕ ಮಾಧ್ಯಮದ ಮೇಲೆ ಅಂದ್ರೆ ಇದಕ್ಕೆ ಯಾವ್ರ ಇನ್ನು ಹೇರಿದಾರಪ್ಪ ಅಂದ್ರೆ ಅದು ಫ್ರಾನ್ಸ್ದವ್ರ ಸಾಮಾಜಿಕ ಒಂದು ಮಾಧ್ಯಮದ ಮೇಲೆ ಒಂದು ನಿಷೇಧವನ್ನು ಫ್ರಾನ್ಸ್ ಅವ್ರು ಹೇರಿದಾರು. ಇದನ್ನ ಆಲ್ಮೋಸ್ಟ್ ಆಲ್ ಭಾರತನ ಟ್ರಿಕ್ ಮಾಡ್ತಾರು. ಬಟ್ ಆನ್ಸರ್ ಏನಾಗೈತಿ ಫ್ರಾನ್ಸ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ, ಲಾಲಾ ಲಜಪತ್ ರಾಯ್ ಅವರ ಯಾವ ವಾರ್ಷಿಕೋತ್ಸವವನ್ನು ಒಂದು ಜನವರಿ 28, 2026 ಆಚರಿಸಲಾಯಿತು ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಎ 161ನೇ ಒಂದು ವಾರ್ಷಿಕೋತ್ಸವ ಅಂತ ಹೇಳ್ಬೋದು ನಾವು. ದೆನ್ ಈ ಕ್ವಶನು ಇಂಪಾರ್ಟೆಂಟ್ ಐತಿ ನೋಡ್ರಿ, ಇತ್ತೀಚೆಗೆ ನಿಧನರಾದ ಒಂದು ಅಜಿತ್ ಪವಾರ್ ಅವರು ಯಾವ ರಾಜ್ಯದಲ್ಲಿ ಒಂದು ಉಪಮುಖ್ಯಮಂತ್ರಿಗಳಾಗಿದ್ದರು ಅಂತೈತಿ. ಇದು ಆನ್ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡು. ಆನ್ಸರ ಮಹಾರಾಷ್ಟ್ರ. ಇವರು ಅಜಿತ್ ಪವಾರ್ ಮಹಾರಾಷ್ಟ್ರ ಅವ್ರದವರು. ಇದು ಒಂದು ವಿಮಾನದೊಂದು ಏನು ಅಪಘಾತ ಆತಲ್ಲ, ಆ ಅಪಘಾತದಾಗ ಇವರ ಮರಣ ಹೊಂದಿದರು. ಇವ್ರ ಜೊತೆಗೆ ಮತ್ತು ಒಂದಷ್ಟು ಜನ ಮರಣ ಹೊಂದಿದರು.
ಆನಂತರ ಒಬ್ಬರ ಲೇಡಿ ಪೈಲಟ್ ಕೂಡ ಮರಣ ಹೊಂದಿದರು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಐತಿ. 500 ಸಿಂಗಲ್ಸ್ ಪಂದ್ಯಗಳನ್ನು ಗೆದ್ದ ಒಂದು ಮೊದಲ ಭಾರತೀಯ ಸೆಟ್ಲರ್ ಯಾರು ಅಂತ ಐತಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದ್ರೆ ಅದ ಪಿ ವಿ ಸಿಂಧು ಅವರ 500 ಸಿಂಗಲ್ಸ್ ಪಂದ್ಯಗಳನ್ನು ಗೆದ್ದ ಒಂದು ಮೊದಲ ಸೆಟ್ಲರ್ ಆಗಿ ಒಂದು ಇದಾಗಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇವತ್ತಿನ ಒಂದು ಕ್ಲಾಸ್ ಒಳಗೆ ಅಂತ ಹೇಳ್ಬೋದು. ಕಾರಣ ಒಂದು ಸ್ಪೋರ್ಟ್ಸ್ ಕೂಟ ಮ್ಯಾಗ ಐತಿ. ದೆನ್ ಇದು ಇಂಥವು ಮೊದಲ ಇರುವಂಥ ಒಂದು ಏನು ಇರ್ತಾವಲ್ಲವ ಇವು ಇಂಪಾರ್ಟೆಂಟ್ ಆಗಿರ್ತಾವೆ. ಆದ್ದರಿಂದ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ಆ ಕಾರಣಕ್ಕೆ ಡಬಲ್ ಸ್ಟಾರನ್ನು ಈ ಒಂದು ಕ್ವಶನ್ಗೆ ನಾವು ನೋಡ್ತೇವೆ. ಇನ್ನು ನಿಮಗೊಂದು ಕ್ವಶನ್ ಕೊಡ್ತಾನೆ ನಾನು, ಅದು ಏನಪ್ಪ ಅಂದ್ರೆ ಸಿಂಪಲ್ ಐತಿ. ಇವತ್ತಿನ ಬಂದಂಥ ರೋಗ ಐತಿ. ಕ್ವಶನ್ ಕೂಡ ನೀವು ಆನ್ಸರ್ ಮಾಡಿದಾರೆ ಅಂದ್ಕೊಂಡು ಒಂದು ಲಾಲಾ ಲಜಪತ್ ರಾಯ್ ಅವರು ಏನದಾರಲ್ಲ ಅವರ ಯಾವಾಗ ಜನನವನ್ನು ಹೊಂದಿದಾರು ನನಗೆ ಇಯರನ್ನು ಒಂದು ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನಕ್ಕೆ ಗುರ್ತೈತಿ. ಓಕೆ, ಇವಾಗಿದು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳು. ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಅಂದ್ಕೊಂಡು ಮುಂದೆ ವಿಡಿಯೋ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.